ನಮ್ಮ ಜೀವನ ಬದಲಾಗೋದು ಪರಿಸ್ಥಿತಿ ಬದಲಾಗಿದಾಗ ಅಲ್ಲ, ನಮ್ಮ ಆಲೋಚನೆ ಬದಲಾಗಿದಾಗ. ನಿನ್ನನ್ನು ಬದಲಾಯಿಸಿಕೊಂಡು ಉಳಿಸಿಕೊಳ್ಳಬೇಕಾದ ಸಂಬಂಧ ನಿನ್ನ ಜೀವನಕ್ಕೆ ಆಶೀರ್ವಾದ ಅಲ್ಲ, ಅದು ಒಂದು ಹೊರೆ. ಒಂದು ಪ್ರಶ್ನೆ ಕೇಳ್ತೀನಿ, ನೀನು ಈಗ ನಗ್ತಾ ಇರ್ಬೋದು, ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡ್ತಾ ಇರ್ಬೋದು, ಫ್ರೆಂಡ್ಸ್ ಜೊತೆ ಚಾಟ್ ಮಾಡ್ತಾ ಇರ್ಬೋದು. ಆದ್ರೆ ಇದೆಲ್ಲ ಮುಗಿದ ಮೇಲೆ ರಾತ್ರಿ ಒಬ್ಬಳೇ ಇದ್ದಾಗ ನಿನ್ನ ಮನಸ್ಸು ನಿನ್ನ ಜೊತೆ ಮಾತಾಡುತ್ತಾ, ನಾನು ನಿಜವಾಗಿಯೂ ಖುಷಿಯಾಗಿದ್ದೀನ, ಎಲ್ಲರಿಗೋಸ್ಕರ ಬದುಕುತ್ತಾ ನನ್ನನ್ನೇ ನಾನು ಕಳೆದುಕೊಂಡಿದ್ದೀನ ಅಂತ ನಿನ್ನನ್ನೇ ನೀನು ಕೇಳ್ಕೊಂಡಿದ್ದೀಯ? ಈ ಪ್ರಶ್ನೆಗಳಿಗೆ ಹೌದು ಅನ್ನೋ ಉತ್ತರ ಬಂದಿದ್ರೆ ಈ ವಿಡಿಯೋ ನಿನಗಾಗಿಯೇ. ಯಾಕಂದ್ರೆ ನಿನ್ನ ಜೀವನದ ಸಮಸ್ಯೆಗಳನ್ನು ಮಾಯ ಮಾಡಲ್ಲ, ಆದರೆ ಆ ಸಮಸ್ಯೆಗಳನ್ನು ನೋಡುವ ದೃಷ್ಟಿಯನ್ನೇ ಬದಲಾಯಿಸಬಹುದು. ಕೆಲವೊಮ್ಮೆ ನಮ್ಮ ಜೀವನ ಬದಲಾಗೋದು ಪರಿಸ್ಥಿತಿ ಬದಲಾಗಿದಾಗ ಅಲ್ಲ, ನಮ್ಮ ಆಲೋಚನೆ ಬದಲಾಗಿದಾಗ. ಗೊತ್ತಾ, ಈ ಜಗತ್ತಿನಲ್ಲಿ ತುಂಬಾ ಹುಡುಗಿಯರು ಎಲ್ಲರನ್ನೂ ಖುಷಿ ಪಡಿಸೋ ಪ್ರಯತ್ನದಲ್ಲಿ ತಮ್ಮ ಖುಷಿಯನ್ನೇ ಮರೆತು ಬಿಡ್ತಾರೆ. ಒಳ್ಳೆಯ ಮಗಳಾಗಬೇಕು, ಒಳ್ಳೆಯ ಸೊಸೆ ಆಗಬೇಕು, ಒಳ್ಳೆಯ ಪ್ರೇಯಸಿ ಆಗಬೇಕು, ಒಳ್ಳೆಯ ಗೆಳತಿ ಆಗಬೇಕು. ಆದರೆ ಒಂದು ಕ್ಷಣವೂ ಒಳ್ಳೆಯ ನಾನಾಗಬೇಕು ಅಂತ ಯೋಚಿಸೋದನ್ನೇ ಮರೆತು ಬಿಡ್ತಾರೆ. ಒಂದು ಸತ್ಯ ಹೇಳಲ್ಲ, ಈ ಜಗತ್ತಿನಲ್ಲಿ ಎಲ್ಲರಿಗೂ ಸಮಯ ಕೊಡ್ತೀಯ, ಆದರೆ ಒಂದು ದಿನ ಕನ್ನಡಿಯ ಮುಂದೆ ನಿಂತು ನಿನ್ನನ್ನೇ ನೀನು ಕೇಳ್ಕೊ, ಕೊನೆಯ ಸಲ ನಾನು ನನ್ನ ಮನಸ್ಸಿಗೆ ಕೇಳಿದ್ದು ಯಾವಾಗ? ನನಗೂ ನೋವಾಗುತ್ತದೆ, ನನಗೂ ಸ್ವಲ್ಪ ನೆಮ್ಮದಿ ಬೇಕು ಅಂತ ನಿನ್ನ ಮನಸ್ಸು ಎಷ್ಟು ಸಲ ಹೇಳಿರಬಹುದು, ಆದರೆ ನೀನು ಕೇಳಿದ್ಯಾ? ಕೆಲವೊಮ್ಮೆ ಜನರನ್ನು ಕಳೆದುಕೊಳ್ಳುವುದಿಲ್ಲ, ನಮ್ಮನ್ನೇ ನಾವು ಕಳೆದುಕೊಳ್ಳುತ್ತೇವೆ. ಅದು ಜೀವನದ ಅತಿ ದೊಡ್ಡ ನಷ್ಟ. ಯಾಕಂದ್ರೆ ಬೇರೆಯವರು ಬಿಟ್ಟು ಹೋದರು, ಮತ್ತೆ ಹೊಸ ಜನ ಬರ್ಬೋದು, ಆದರೆ ನಿನ್ನನ್ನು ನೀನು ಕಳೆದುಕೊಂಡರೆ ಆ ಖಾಲಿತನ ತುಂಬೋದು ತುಂಬಾ ಕಷ್ಟ. ನೀನು ಒಬ್ಬರ ಚಾಯ್ಸ್ ಅಲ್ಲ, ನೀನು ಒಂದು ಸಂಪೂರ್ಣ ವ್ಯಕ್ತಿತ್ವ. ಇವತ್ತು ಈ ವಿಡಿಯೋ ನೋಡ್ತಿರುವ ಪ್ರತಿಯೊಬ್ಬ ಹುಡುಗಿಗೂ ಒಂದು ಮಾತು ಹೇಳಬೇಕು, ನಿನ್ನ ಜೀವನದ ಬೆಲೆ ಯಾರೋ ಒಬ್ಬ ವ್ಯಕ್ತಿ ನಿಮ್ಮನ್ನು ಪ್ರೀತಿಸುತ್ತಾನಾ ಅಥವಾ ಇಲ್ಲ ಅನ್ನೋದ್ರಿಂದ ನಿರ್ಧಾರ ಆಗಲ್ಲ. ನಿಮ್ಮ ಸೌಂದರ್ಯ ಇನ್ಸ್ಟಾಗ್ರಾಮ್ನಲ್ಲಿ ಎಷ್ಟು ಲೈಕ್ ಬಂದವು ಅನ್ನೋದ್ರಿಂದ ನಿರ್ಧಾರ ಆಗಲ್ಲ. ನಿಮ್ಮ ಬೆಲೆ ಯಾರಾದರೂ ನಿಮ್ಮ ಜೊತೆ ಇದ್ದಾರಾ ಅಥವಾ ಬಿಟ್ಟು ಹೋಗಿದ್ದಾರಾ ಅದರಿಂದ ಕಡಿಮೆ ಆಗಲ್ಲ. ಇದನ್ನು ಮೊದಲು ನಂಬು, ಯಾಕಂದರೆ ನಿನ್ನನ್ನೇ ನೀನು ನಂಬದಿದ್ದರೆ ಈ ಜಗತ್ತಿನಲ್ಲಿ ನಿನ್ನನ್ನು ಯಾರು ನಂಬಲ್ಲ. ಇನ್ನೊಂದು ಪ್ರಶ್ನೆ ಕೇಳ್ತೀನಿ, ಯಾವತ್ತಾದರೂ ಯಾರನ್ನಾದರೂ ಕಳೆದುಕೊಳ್ಳುವ ಭಯದಲ್ಲಿ ನಿನ್ನ ನಗುವನ್ನು, ನಿನ್ನ ಸ್ವಭಾವವನ್ನು, ನಿನ್ನ ಕನಸನ್ನು ಬದಲಾಯಿಸಿದ್ಯಾ? ಹಾಗಿದ್ದರೆ ಒಂದು ಮಾತು ನೆನಪಿಟ್ಕೊ, ನಿನ್ನನ್ನು ಬದಲಾಯಿಸಿಕೊಂಡು ಉಳಿಸಿಕೊಳ್ಳಬೇಕಾದ ಸಂಬಂಧ ನಿನ್ನ ಜೀವನಕ್ಕೆ ಆಶೀರ್ವಾದ ಅಲ್ಲ, ಅದು ಒಂದು ಹೊರೆ. ಈಗ ನಾನು ಹೇಳೋ ಮುಂದಿನ ಮಾತು ಬಹುಶಃ ನಿನ್ನ ಜೀವನ ನೋಡುವ ರೀತಿಯನ್ನೇ ಬದಲಾಯಿಸಬಹುದು.